ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಹಾಗೆಯೇ ಒಂದು ಸಮಾಜ ಸೇವೆಗೆ ಏನೋ ಒಂದು ನನ್ನ ಕೈಲಾದ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ಒಂದು ಸುನೋ ಮೀಡಿಯಾ ಅಂಥೇಳಿ ಮಾನ್ಯ ಟಿಪ್ಪು ವರ್ಧನ್ರವರು ಒಂದು ಸುನೋ ಮೀಡಿಯಾ ನಡೆಸ್ತಾ ಇದ್ದಾರೆ. ಅವರ ಕೃಪೆಯಿಂದ ನಾನೀಗ ಒಂದು ವರದಿಗಾರನಾಗಿ ಮದ್ದೂರು ತಾಲೂಕಿನಲ್ಲಿ ವರದಿಗಳನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಂತಿರುವ ಜಾಗ ಒಂದು ಆಲೂರು ಅಂತಕ್ಕಂಥ ನಮ್ಮ ಸ್ವಂತ ಊರು ಆಲೂರು ಅಂತೇಳಿ. ಇಲ್ಲಿ ಒಂದು ಏತ ನೀರಾವರಿ ಭಾಳ 30-40 ವರ್ಷಗಳ ಹಿಂದೆ ನಮ್ಮ ದಿವಂಗತ ಎಸ್ ಎಂ ಕೃಷ್ಣಾಜಿಯವರು ಇಲ್ಲಿ ಒಂದು ಏತ ನೀರಾವರಿಯನ್ನು ಆಲೂರು ದೊಡ್ಡಿವರೆಗೆ ತಗೊಂಡೋಗಿ ಅಲ್ಲೆಲ್ಲ ರೇಷ್ಮೆ ಬೆಳೆ ಮಾಡಿ ಎಲ್ಲ ಜನ ಚೆನ್ನಾಗಿ ಭಾಳಷ್ಟು ಅನುಕೂಲ ಆಗಿತ್ತು ಸ್ನೇಹಿತರೆ. ಆದರೆ ಅದು ಈಗ ನಿರರ್ಥಕವಾಗಿ ಪ್ರಯೋಜನ ಆಗಲಿಲ್ಲ. ಈಗ ಕೆಟ್ಟು ನಿಂತಿದೆ ನೋಡಿ. ಇಲ್ಲಿ ಈಗ ಹೋದ ವಾರ ಏನೋ ಬಂದಿದ್ರಂತೆ, ಎಲ್ಲ ಒಂದು ಸ್ವಲ್ಪ ಹಸ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸುತ್ತ ಏನೋ ಮುಳ್ಳು ಪಳ್ಳು ತೆಗೆದಾಕಿ ಹೋಗಿದ್ದಾರೆ. ಆದರೆ ಇದು ನಿಜವಾಗ್ಲೂ ಮತ್ತೆ ಇದನ್ನು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ರೀಕನ್ಸ್ಟ್ರಕ್ಷನ್ ಆಗಬೇಕು. ಇಲ್ಲಿ ಒಂದು ರಸ್ತೆ ಇತ್ತು, ಬೂದ್ಗುಪ್ಪೆಯಿಂದ ಹಿಡಿದು ಈ ಒಂದು ಮಿಷನ್ ಏನಿದು ಏತ ನೀರಾವರಿ ಆಲೂರು ಎತ್ತು ನೀರುವ ಯೋಜನೆ ಅಂತೇಳಿ ಸ್ನೇಹಿತರೆ. ಇದು ಭಾಳಷ್ಟು ಜನರಿಗೆ ಈ ಒಂದು ಶಿಂಷಾ ನದಿಗೆ ಅಡ್ಡಲಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಇದು ಶಿಂಷಾ ನದಿ, ಇಲ್ಲಿ ಪಕ್ಕದಲ್ಲೇ ಶಿಂಷಾ ನದಿ ಹರಿದು ಹೋಗುತ್ತೆ. ಆ ಶಿಂಷಾ ನದಿಗೆ ಈ ಒಂದು ಯೋಜನೆಯನ್ನು ಹಾಕಿ ಎತ್ತು ನೀರಾವರಿ ಯೋಜನೆಯನ್ನು ಮಾಡಿ ನೋಡಿ. ಇಲ್ಲಿ ಒಂದು ಬಾವಿಯನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಏನು ಒಂದು ಶಿಂಷಾ ನದಿಯಿಂದ ನೀರು ಈ ಬಾವಿಗೆ ಬಂದು ಬಾವಿಯಿಂದ ಇದನ್ನು ಅಲ್ಲಿ ಆಲೂರು ದೊಡ್ಡಿವರೆಗೆ ತಗೊಂಡೋಗಿ ಬಿಟ್ಟು ಅಲ್ಲಿ ಸುಮಾರು ಜಮೀನಿಗೆ ನೀರು ಆಗ್ತಿತ್ತು ಸ್ನೇಹಿತರೆ. ಆದರೆ ಈಗ ನಿರರ್ಥಕವಾಗಿ ಈ ಒಂದು ಯೋಜನೆ ಹಾಳಾಗೋಗಿದೆ. ಇದನ್ನು ನಮ್ಮ ಜನಪ್ರತಿನಿಧಿಗಳು ದಯಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಇದನ್ನು ಮತ್ತೆ ಉಪಯೋಗಕ್ಕೆ ಬರುವಂತೆ ಮಾಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ, ಹಾಗೆ ನನ್ನದು ಕೂಡ ಇಲ್ಲಿ ಒಂದು ಎಕರೆ ಜಮೀನಿದೆ ಸ್ನೇಹಿತರೆ. ಎರೆಗದ್ದೆ ಅಂತ ಕರಿತೀವಿ ಇದನ್ನು. ಇಲ್ಲೆಲ್ಲ ನೋಡಿ ಕಬ್ಬು ಬೆಳೆದಿದ್ದಾರೆ. ಅಂದರೆ ಸ್ವಂತಕ್ಕೆ ಮಿಷಿನ್ಗಳನ್ನು ಇಟ್ಕೊಂಡು ಲಿಫ್ಟ್ ಮಾಡಿಕೊಂಡು ಈ ಶಿಂಷಾ ಹೊಳೆಯಿಂದ ಸ್ವಂತಕ್ಕೆ ಮಿಷಿನ್ ಇಟ್ಕೊಂಡು ಬೆಳೆದಿರುವಂಥವ್ರು. ಆದರೆ ನಮ್ಮ ಜಮೀನಿಗೆ ಆ ರೀತಿ ಇಲ್ಲ, ಸ್ವಲ್ಪ ದೂರ ಇದೆ. ನಮ್ಮ ಜಮೀನುಗಳಿಗೆ ರಸ್ತೆ ಕೂಡ ಇಲ್ಲ. ಇಲ್ಲಿ ನೋಡಿ, ಇದು ರಸ್ತೆ, ಸರ್ಕಾರಿ ರಸ್ತೆ ಇದು. ಇದನ್ನು ನಾನು ತಹಸೀಲ್ದಾರರಿಗೆ ಜಮೀನುಗಳಿಗೆ ರಸ್ತೆ ಕೊಡ್ತಾರೆ ಅಂತ ಹೇಳಿ ನಮ್ಮ ಜಮೀನಿಗೆ ರಸ್ತೆ ಇಲ್ಲ, ದಯಮಾಡಿ ರಸ್ತೆ ಮಾಡಿಕೊಡಿ ಅಂತ ಒಂದು 4-5 ವರ್ಷಗಳ ಹಿಂದೆ ಅಲ್ಲೊಂದು ಅಪೀಲ್ ಕೂಡ ಕೊಟ್ಟಿದ್ದೆ. ಆದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಶಾಸಕರು ಆ ತಾಲೂಕು ಏನು ಕಚೇರಿ ಒಳಗಡೆ ಒಂದು ತಮ್ಮ ಆಫೀಸನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಸ್ನೇಹಿತರೆ. ಏನು ದಲ್ಲಾಳಿಗಳು ಅಂಥವ್ರ ಕಡೆ ಕೆಲಸ ಆಗ್ತೇ ವಿನಃ ಅಧಿಕಾರಿಗಳು ಇವತ್ತಿಗೂ ಕೂಡ ಅಲ್ಲಿ ಅನ್ಯಾಯನೇ ನಡೀತಾ ಇರೋದು. ನ್ಯಾಯಯುತ ಕೆಲಸ ಆಗೋದಿಲ್ಲ ನೋಡಿ. ಇಲ್ಲಿ ಯಾರೋ ಇಂಜಿನಿಯರ್ ಬರ್ತೀನಿ ಅಂದ್ರಂತೆ, ಆಗ ಇದನ್ನು ಸುತ್ತಮುತ್ತ ಮುಳ್ಳು ಬೆಳೆದಿದ್ದನ್ನು ಕಿತ್ತಾಕಿ ನೋಡಿ. ಇದು ವಾಸ್ತವ ಚಿತ್ರಣ ಸ್ನೇಹಿತರೆ. ನಮ್ಮ ಆಲೂರಿನ ಎತ್ತು ನೀರಾವರಿ ಯೋಜನೆಯ ವಾಸ್ತವ ಚಿತ್ರಣವನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು TC ಇದೆ ಇಲ್ಲಿ. ಏನು ನಿರರ್ಥಕವಾಗಿ ಇರ್ತಕ್ಕಂಥ ಈ ಒಂದು ಯೋಜನೆಯನ್ನು ದಯಮಾಡಿ ಮತ್ತೆ ಇದಕ್ಕೆ ಜೀವ ಕೊಡಬೇಕು ಅಂತ ಕೇಳ್ಕೊಳ್ಳೋದೆ ನನ್ನ ಆಸೆ. ನಾನು ಒಬ್ಬ ರೈತ. ನಮ್ಮ ತಂದೆ ಕೂಡ ವ್ಯವಸಾಯ ಮಾಡ್ತಿದ್ರು, ಕೆ ಚೆನ್ನಯ್ಯ ಅಂತೇಳಿ. 98ರಲ್ಲಿ ಅವರು ದಿವಂಗತ. ಈಗ ನನ್ನ ಒಂದು ಜಮೀನು, 1 ಎಕರೆ ಜಮೀನಿದೆ ಇಲ್ಲಿ. ಆದರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ.
ಅದನ್ನು ಈ ಒಂದು ಸರ್ಕಾರಿ ಯೋಜನೆಗಳಿಗೆ ಜೀವ ಕೊಡುವ ಮೂಲಕ ಈ ಒಂದು ಜಮೀನುಗಳಿಗೆ ನೀರುಣಿಸಿ ಆ ರೈತರ ಬದುಕನ್ನು ಹಸನು ಮಾಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಏನು ನಾವು ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಪ್ರಯೋಜನಕ್ಕೆ ಬರೋದಿಲ್ಲ. ದಯಮಾಡಿ ನಾನೊಬ್ಬ ಒಬ್ಬ ರೈತನಾಗಿ ತಮ್ಮಲ್ಲಿ ಅಂದರೆ ಸರ್ಕಾರದಲ್ಲಿ ನಮ್ಮ ಕೃಷಿ ಸಚಿವರು ಅಥವಾ ಇನ್ಯಾವುದೋ ಮುಖ್ಯಮಂತ್ರಿಗಳು ನಮ್ಮವರೇ ಆದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ದಯಮಾಡಿ ಇಂಥದನ್ನು ರೈತರನ್ನು ಬದುಕಲು ಬಿಡಿ. ರೈತರ ಬಾಳು ಅನ್ನಕ್ಕೆ ದಾರಿ. ರೈತರು ಮಾತ್ರ ಬೆಳೆದ್ರೆ ಅನ್ನ. ದೇವಸ್ಥಾನಗಳಲ್ಲಿ ತಟ್ಟೆ ಮುಂದ್ಗಡೆ ಅನ್ನ ಸಿಗಲಾರದು ಸ್ನೇಹಿತರೆ. ನಿಜವಾಗ್ಲೂ ದುಡಿಮೆಯೇ ದೇವರು. ಅದರಲ್ಲಿ ನಾವು ದೇವರನ್ನು ಕಾಣಬೇಕೇ ವಿನಃ ದೇವಸ್ಥಾನಗಳಲ್ಲಿ ದೇವರಿಲ್ಲ ಅಂತ ನಾನು ಪ್ರತಿಪಾದನೆ ಮಾಡ್ತೀನಿ. ನಮ್ಮ ಜೈ ಶ್ರೀರಾಮ್ ಅಂಥೇಳಿ ಶ್ರೀರಾಮ ಮಂದಿರ ಅಲ್ಲಿ ಹಗರಣ ನಡೀತು ಅಂತ ತಮಗೆಲ್ಲ ಗೊತ್ತಿದೆ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಸ್ನೇಹಿತರೆ. ಇದು ಸತ್ಯವಾದ ಒಂದು ಸಂಗತಿ. ಇದು ಏತು ನೀರಾವರಿ ಯೋಜನೆ. ಈ ಯೋಜನೆಯನ್ನು ಪುನರ್ನಿರ್ಮಾಣ ಮಾಡಿ ಈ ನಮ್ಮ ಸುತ್ತಮುತ್ತಲ ಜಮೀನಿಗೆ ಹೊಳೆಯಿಂದ ಅಂಥದ್ದು ಸಿಂಶಾ ಹೊಳೆಯಿಂದ ನೀರನ್ನು ಕೊಡಬೇಕು. ಈ ಸಿಂಶಾ ಹೊಳೆಗೆ ಇಗ್ಲೂರು ಬಳಿ ಡ್ಯಾಮ್ ಇದೆ. ಆ ಡ್ಯಾಮು ಅದರಿಂದ ಕಣ್ವಾ ಕೆರೆಗೆ ಚನ್ನಪಟ್ಟಣದ ಬಳಿ ಇರ್ತಕ್ಕಂಥ ಕಣ್ವಾ ಕೆರೆಗೆ ನೀರನ್ನು ತಗೊಂಡೋಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಅನ್ಯಾಯ. ಸಿಂಶಾ ಹೊಳೆಯ ನದಿ ಪಕ್ಕದಲ್ಲೇ ಇರುವಂಥ ನಮ್ಮ ಬಡ ರೈತರುಗಳನ್ನು ಇವರು ಈ ರೀತಿ ಲಿಫ್ಟ್ ಇರಿಗೇಷನ್ ಮಾಡಿ ಆಲೂರು ಕೆರೆಗೆ ತುಂಬಿಸುವಂಥದ್ದು ಅಥವಾ ತೈಲೂರು ಕೆರೆಗೆ ನೀರನ್ನು ತುಂಬಿಸುವಂಥ ಕ್ರಮ ಮಾಡಬೇಕು. ಕೋಡಹಳ್ಳಿಯ ಬಳಿ ಈ ಥರ ಈಗ ಅಲ್ಲಿ ನಡೀತಾ ಇದೆ. ವ್ಯವಸ್ಥಿತವಾಗಿ 2019ರಲ್ಲಿ ಆಗಿದ್ದಂತಹ ಏತ ನೀರಾವರಿ ಯೋಜನೆ ಮಿಷನ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ತಡೆಗೋಡೆ ಆಗಬೇಕಾಗಿತ್ತು. ಇದೇ ರೀತಿ ನಾನು ಅಲ್ಲಿ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚನ್ನಪ್ಪ AC ಅಂತೇಳಿ, ಹಾಗೆ ನನ್ನ ಫೇಸ್ಬುಕ್ಕು ಚನ್ನಪ್ಪ ಹಾಲೂರು ಅಂತೇಳಿ ಸ್ನೇಹಿತರೆ, ಹಾಗೆ ನಮ್ಮ ಜನಪ್ರತಿನಿಧಿಗಳಾದ ಶಾಸಕರಾದ ಮಾನ್ಯ ಉದಯ್ ಸರ್ ಅವ್ರಿಗೆ ಭಾಳಷ್ಟು ಸಲ ಅದನ್ನು ವಿಡಿಯೋ ಹಾಕಿ ಇವತ್ತು ಅಲ್ಲಿ ಕಾರ್ಯ ನಡೀತಾ ಇದೆ. ತಡೆಗೋಡೆ ನಿರ್ಮಾಣ ಆಗ್ತಾಯಿದೆ. ಹಾಗೆ ಈ ನಮ್ಮ ಊರು ಆಲೂರು ನಮ್ಮ ಊರು ಸ್ನೇಹಿತರೆ. ಚಂದ್ರಶೇಖರ ಆಲೂರು ಅಂತ ಒಬ್ಬ ದೊಡ್ಡ ಸಾಹಿತಿಗಳಿದ್ದಾರೆ. ನಮ್ಮ ಊರಿನಲ್ಲಿ ಏನು ವಿಶೇಷ ಅಂತ ಅಂದರೆ ಶಿಕ್ಷಕರು, ನಮ್ಮ ತಂದೆ ಕೂಡ ಶಿಕ್ಷಕರು. ನಾನು ಕೂಡ SC ಮಲ್ಲಯ್ಯನವರ ಶಾಲೆಯಲ್ಲಿ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದೀನಿ. ಹಾಗೆ ನಮ್ಮೂರಲ್ಲಿ ಭಾಳಷ್ಟು ಮಂದಿ ಶಿಕ್ಷಕರಿದ್ದೀವಿ. ಇವತ್ತಿಗೂ ಕೂಡ ನಮ್ಮ ಪ್ರಸಿದ್ಧಿ ನಮ್ಮೂರು ಆಲೂರು ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ತುಂಬ ಪ್ರಸಿದ್ಧಿಯಾಗಿತ್ತು ಅವತ್ತಿನ ಕಾಲದಿಂದ. ನಮ್ಮ ಅಪ್ಪನ ಕಾಲದಿಂದಲೂ ಇದು ಪ್ರಸಿದ್ಧಿ. ಆದರೆ ರೈತರುಗಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ರೈತರನ್ನು ಅಲ್ಲಿ ನೆನ್ನೆ ನೋಡಿದೆ, ಮಂಡ್ಯಕ್ಕೆ ಹೋಗಿದ್ದೆ. 4 ಜನ ರಸ್ತೆ ಒಳಗೆ ಕೂತಿದ್ರು. ಕಾವೇರಿ ನೀರನ್ನು ಬೆಳೆಗಳು ಹಾಳಾಗ್ತಾ ಇದ್ದಾವೆ. ಅಲ್ಲಿ 4 ಜನ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಜನ ರೈತರಿದ್ದಾರೋ, ಹೋರಾಟ ಮಾಡೋಕ್ಕೆ ಶಕ್ತಿನೇ ಇಲ್ಲವೇ ರೈತರೇ? ಎದ್ದು ಬಂದು ಇಂತಹ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ಮಾಡುವಂತೆ ಮಾಡಿ ಬನ್ನಿ. ಜನಸಾಗರವಾಗಿ ಹರಿದು ಬನ್ನಿ. ಹಸಿರು ಟವಲ್ ಹಾಕಿಬಿಟ್ರೆ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ. ದಯಮಾಡಿ ಇಂಥ ಕೆಲಸಗಳನ್ನು ಪ್ರತಿಯೊಂದು ಹಳ್ಳಿ ಈ ಹೊಳೆಯ ಸಿಂಶಾ ನದಿಯ ಏನಿದೆ ಅವೆಲ್ಲ ಹಾಳಾಗಿ, ಸೋಮನಹಳ್ಳಿದು ಸಿಂಶಾ ನದಿ ಅಡ್ಲಾಗಿ ಹಾಕಿರ್ತಕ್ಕಂಥ ಸೋಮನಹಳ್ಳಿ ಏತ ನೀರಾವರಿ ಅದು ಹಾಳಾಗಿದೆ. ಹಾಗೆಯೇ ನೀಲಕಂಠನಹಳ್ಳಿ ಬಳಿ, ಆಮೇಲೆ ಕಬ್ಬಾರೆ ಬಳಿ ನಡೀತಾ ಇದೆ ಕೆಲಸ ಅಂತ ನಾನು ತಿಳ್ಕೊಂಡೆ. ನಡೀತಾ ಇದೆಯಂತೆ. ಆ ಥರ ನಿಜವಾಗ್ಲೂ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ನಾನು ಕೋರ್ಕೊಳ್ತಾ ದಯಮಾಡಿ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು.